ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಶಾಪಿಂಗ್ ಇದೆ, ಪ್ಲಸ್ ಹಾಗೆ ಟೈಮ್ ಸಿಕ್ಕರೆ ಇಂಚರನ್ನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ಇಂಚರಂಗೆ ಗೊತ್ತಿಲ್ಲ, ನನಗೆ ನಂದು ಪರ್ಸ್ನಲ್ ವರ್ಕ್ ಇದೆ ಅಂತಂದರೆ ಇವಾಗ ನಾನು ರೀಸೆಂಟಾಗಿ ಜಾಬ್ ಬಿಟ್ಟಿದ್ದೀನಲ್ವಾ, ಜಾಬ್ದು ಇಂಟರ್ವ್ಯೂಸ್ ಎಲ್ಲ ಇದೆ, ಇಂಟರ್ವ್ಯೂ ಅಟೆಂಡ್ ಮಾಡೋದಿದೆ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಟೈಮ್ ಇತ್ತು ಅಂತಂದರೆ ಇಂಚರನ್ನ ಮೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಕೊನೆ ತನಕ ನೋಡಿ, ಏನು ನಡೀತು ಅಂತ ತೋರಿಸ್ತೀನಿ. ಇವಾಗ ದಾವಣಗೆರೆ ಹೊರಟಿದ್ದೀವಿ ಗೈಸ್. ಇವಾಗ ATM ಅಲ್ಲಿ ಅಮೌಂಟ್ ಡ್ರಾ ಮಾಡೋದಿದೆ, ಅಮೌಂಟ್ ಡ್ರಾ ಮಾಡ್ಕೊಂಡು ಹೋಗೋಣ ಬನ್ನಿ. ಅಮೌಂಟ್ ಡ್ರಾ ಮಾಡೋದೆಲ್ಲ ತೋರಿಸಲ್ಲ, ಅದು ಸೀಕ್ರೆಟ್ ಅಲ್ಲಿ. ಯೂಟ್ಯೂಬಲ್ಲಿ ನಾನು ಮನಿನ ಅರ್ನಿಂಗ್ಸ್ ಮಾಡ್ತೀನಿ ನೋಡಿ, ದುಡ್ಡು ಬರುತ್ತಲ್ಲ, ಆವಾಗ ದುಡ್ಡು ಎಷ್ಟು ಬಂತು ಅದೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್. ನಾನು ಏನೋ ಮುಂದೆ ಏನೇನೋ ಮಾಡಬೇಕಂತ ಇದ್ದೀನಿ, ಈ ಥರನೇ ವ್ಲಾಗ್ಸ್, ಈ ಥರನೇ ಕಂಟೆಂಟು, ಜನರಿಗೆಲ್ಲ ಬಿಸ್ನೆಸ್ಸು, ಆಮೇಲೆ ಏನೇನು ಪ್ರಾಬ್ಲಮ್ಸ್ ಇದೆ ಜನರದ್ದು ಅದೆಲ್ಲ ತೋರಿಸ್ಬೇಕಂತ ಇದ್ದೀನಿ. ಸೊ ನಿಮ್ಮ ಸಪೋರ್ಟಿವ್ ನನಗೆ ತುಂಬ ಮುಖ್ಯ. ಹರಿಹರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಬಂದ್ವಿ ಇವಾಗ ಹೊರಡಬೇಕು. ದಾವಣಗೆರೆ ಬಸ್ಸಲ್ಲಿದೆ ಗೈಸ್. ನಾವಿವಾಗ ದಾವಣಗೆರೆ ಬಸ್ ಸ್ಟಾಪ್ಗೆ ಬಂದ್ವಿ, ಹೊಸ ಬಸ್ ಸ್ಟ್ಯಾಂಡ್ಗೆ. ಸೊ ನಾವಿವಾಗ ಆಟೋ ಹಿಡ್ಕೊಂಡು ಇಲ್ಲ ರ್ಯಾಪಿಡೋ ಬುಕ್ ಮಾಡಿಕೊಂಡು ಗೈಸ್, ನಂದು ಪರ್ಸ್ನಲ್ ವರ್ಕ್ ಎಲ್ಲ ಮುಗೀತು. ಸೊ ಇವಾಗ ಇಂಚರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 12 ಆಗಿದೆ, ಎಕ್ಸಾಕ್ಟ್ ಕರೆಕ್ಟ್ ಆಗಿದೆ. ಅಂದರೆ ಇವತ್ತು ಸಂಡೇ ಇದೆ, ಸೊ ಹಾಗಾಗಿ ಇಂಚರನ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನೋಡೋಣ ಸಿಗ್ತಾಳೋ ಇಲ್ವೋ, ವಾರ್ಡನ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಮೀಟ್ ಮಾಡೋಕ್ಕೆ ನೋಡೋಣ ಬನ್ನಿ ಗೈಸ್. ದಾವಣಗೆರೆ ಬಸ್ ಸ್ಟ್ಯಾಂಡ್ ಈ ಥರ ಇದೆ, ನಾವು ಅದರ ಅಪೋಸಿಟೇ ವೇಟ್ ಮಾಡ್ತಾ ಇದ್ದೀವಿ ಆಟೋಗೋಸ್ಕರ. ಇಲ್ಲೆಲ್ಲ ಹೋಟೆಲ್ಗಳು ಆ ಥರ ಎಲ್ಲ ಇದೆ. ಇಲ್ಲಿ ಪ್ರಿಯಾ ಅವರಿದ್ದಾರೆ ನೋಡಿ, ಇಲ್ಲಿ ಮಾಲ್ ಥರನೇ ಒಂದು ಶಾಪಿಂಗ್ ಮಾಲ್ ಆಗ್ಬೋದು ಅನಿಸುತ್ತೆ. ಮುಂದಿನ ದಿನಗಳಲ್ಲಿ BFC ಮಾಲ್ ಆಗ್ತಾ ಇದೆ, ವೇಟ್ ಮಾಡಬೇಕು. ಇವಾಗ ಇಂಚರನ್ನ ಮೀಟ್ ಮಾಡೋಕ್ಕೆ ಹಾಸ್ಟೆಲ್ ಹತ್ರ ಬಂದಿದ್ದೀವಿ. ಇಂಚರನ್ನ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾಳೆ, ಏನಾಗಲ್ವ ನೋಡೋಣ ಬನ್ನಿ ಗೈಸ್. ಇವಾಗ ಇಂಚರನ್ನ ವಾರ್ಡನ್ ಅವರು ಇದ್ದಾರಲ್ಲ, ಹೆಡ್ ಮೇಡಮು, ಇಂಚರನ್ನ ಹೋಗ್ತಾ ಇದ್ದಾರೆ. ಇಂಚರ ಥರ್ಡ್ ಫ್ಲೋರ್, ಇಂಚರ ಥರ್ಡ್ ಫ್ಲೋರ್ ಅಂತ ಹೇಳ್ಬಿಟ್ಟು. ಸೊ ಬಂದಮೇಲೆ ಯಾವ ಥರ ರಿಯಾಕ್ಷನ್ ಇರುತ್ತೆ ನೋಡೋಣ. ತುಂಬ ದಿನ ಏನು ಆಗಿಲ್ಲ, ಅವಳನ್ನ ಬಿಟ್ಟೋಗ್ಬಿಟ್ಟು ಮಂಗಳವಾರ ಬಿಟ್ಟಿದ್ದೀವಿ, ಸಂಡೇ ಬಂದಿದ್ದೀವಿ ಅಷ್ಟೇ. ಸೊ ನೋಡೋಣ ಅವಳು ಎಕ್ಸಾಕ್ಟ್ಮೆಂಟ್ ಯಾವ ಥರ ಇರುತ್ತೆ ಅಂತ. ಇಂಚರ PS ಬನ್ನಿ ಮೇಡಮ್ ಬೇಗ. ಫೋನ್ ಇಂಚರ ಬಂದಾಗ ಅವಳು ಯಾವ ಥರ ರಿಯಾಕ್ಷನ್ ಕೊಡ್ತಾ ನೋಡೋಣ. ಬಂದ್ಲ ಇಂಚರ ಅಂತ ಹೋಗ್ತಿದೆ. ಇಂಚರ ಪೂಜಾರ್ ಹಾರ್ಟ್ ಬೀಟ್ ಹಂಗೆ ಫುಲ್ ಇದಾಗ್ತೈತೆ. ಅವಳು ಯಾವ ಥರ ರಿಯಾಕ್ಟ್ ಕೊಡ್ತಾಳಂತ. ಏನಾದರೂ ಅವಳು ಸೈಲೆಂಟಾಗಿ ರಿಯಾಕ್ಟ್ ಕೊಟ್ಟರೆ ಬೇಜಾರಾಗುತ್ತೆ, ಬಟ್ ಇಟ್ಸ್ ಓಕೆ. ಇಂಚರ್ಗೆ ಏನೋ ತುಂಬ ಬೋರ್ ಆಗ್ತೈತಂತೆ, ಬೇಜಾರಾಗ್ತೈತಂತೆ, ಯಾಕಂತ ಗೊತ್ತಿಲ್ಲ. ಕುತ್ಕೊಂಡು ಮೀಟಿಂಗ್ ಮಾಡಬೇಕು ಇವಾಗ ಅವಳ ಜೊತೆ. ಬಂದ ಐ ಥಿಂಕ್ಸು ಯಾರು ಬಂದಿದ್ದಾರೆ, ಯಾರಂತ ಗೊತ್ತಿಲ್ಲ. ಅವಳಿಗೆ ರೆಡಿಯಾಗಿ ಬರ್ತಾಳೆ, ಮೇಕಪ್ ಆಗಿ ಬರ್ತಾಳೆ ಇವಾಗ ಅವಳು. ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದು ಫುಲ್ಲು ಮೇಕಪ್ ಹಾಕ್ಬಿಟ್ಟಿದ್ದಾಳೆ. ನಾನು ಅವಳಿಗೆ ಡೌನ್ ಮಾಡ್ತೀನಿ, ನಾವು ಹೊರ ಕರ್ಕೊಂಡು ಹೋಗ್ತಿಲ್ಲ, ನೀನು ಏನಕ್ಕೆ ಎಷ್ಟು ಬಂದು ರೆಡಿಯಾಗಿ ಬಂದೀಯಾ, ಇಲ್ಲೇ ಕುಂದ್ರಿಸ್ಕೊಂಡು ಮಾತಾಡಿಸಿ ನಿನ್ನ ಕಳಿಸ್ಬೇಕಂತ ಬಂದಿದ್ದೀನಿ ಅಂತೀನಿ. ನೋಡೋಣ ಏನಂತ. 5 ಮಿನಿಟ್ಸ್ ಆಯಿತು ವೇಟ್ ಮಾಡೋದು. Oh my God, ಬಂದ್ಲು. ಹಲೋ, ಸರ ಮಾಡ್ಕೊಂಬಿಟ್ಟಿಯಾ? ಹೋಗಿದ್ದಾರೆ ಪರ್ಮಿಷನ್ ತಗೊಳಕ್ಕೆ, ಅವ್ರು ಬಿಡ್ತಾ ಇಲ್ಲ, ನೋಡೋಣ. ಅಲ್ಲಿದ್ದಾರೆ ಗೈಸ್. ನಾವಿವಾಗ ಗ್ಲಾಸ್ ಹೌಸ್ ಹತ್ರ ಇದ್ದೀವಿ. ಇಂಚರ ಮೇಡಮ್ ಅವರು ಇವಾಗ ಬಂದಿದ್ದಾರೆ. ಬನ್ನಿ, ಗೋಲ್ಗಪ್ಪ ಎಲ್ಲ ಐತೆ, ಗೋಲ್ಗಪ್ಪ ಇದೆಲ್ಲ ತಿನ್ನಲಿಕ್ಕೆಲ್ಲ ಇರುತ್ತಿಲ್ಲಿ. ಅಲ್ಲಿ ಟಿಕೆಟ್ ಮಾಡಿಸ್ಕೋಬೇಕು ಇಂಚರ.
ಚಟ್ನಿದೆ ಕೊಡಿ. ಪಾನಿಪೂರಿ ತಿಂತಾ ಇದ್ದಾರೆ. ಸ್ಪೈಸಿ ತಿಂತಾ ಇದ್ದೀವಿ. ಎಲ್ಲರೂ ನೋಡ್ತಾ ಇದ್ದಾರೆ. ಅವಳಿಗೆ ಬಟರ್ ಸ್ಕಾಚ್ ಇಷ್ಟ, ಅದಕ್ಕೆ ಐಸ್ ಕೊಡ್ಸಿದ್ದೀನಿ. ನನಗೆ ವೆನಿಲಾ ಇಷ್ಟ, ಪ್ರಿಯಾಗ ಕೂಡ ಬಟರ್ ಸ್ಕಾಚ್ ಇಷ್ಟ. ಬನ್ನಿ ಇವಾಗ ಟಿಕೆಟ್ ಕೌಂಟ್ರಿಗೆ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳೋಣ. ಗೈಸ್ ಇವಾಗ ಐಸ್ ಎಲ್ಲ ತಿನ್ಕೊತ ಟಿಕೆಟ್ ತೊಗೊಂಡಿದ್ದೀವಿ. 3 ಟಿಕೆಟ್ ತೊಗೊಂಡ್ಬಿಟ್ಟು 20 ರುಪೀಸ್ ಒಬ್ಬರಿಗೆ. ನಾವು ಯಾವಾಗೂ ಸ್ಟಾರ್ಟಿಂಗಿಂದ ಈ ಗ್ಲಾಸಸ್ ಓಪನ್ ಆದಾಗಿಂದ ಕೂಡ ಬರ್ತಾ ಇದ್ದೀವಿ. ಒಬ್ರಿಗೆ 20 ರುಪೀಸ್. ಅವಾಗ ವ್ಲಾಗ್ ಮಾಡ್ತಾ ಇದ್ದಿದ್ದಿಲ್ಲ. ಇನ್ನೊಂದು ಚಾನಲ್ ಇದೆ, ಆ ಚಾನಲಲ್ಲಿ ಗ್ಲಾಸ್ ಹೌಸ್ದು ವ್ಲಾಗ್ ಇದೆ, ಬಟ್ ನಾನು ಮಾಡಿಲ್ಲ. ನನ್ನ ಚಾನಲ್ ನಾನು ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತಿಂದು ಫುಲ್ಲು ಗ್ಲಾಸ್ ಹೌಸ್ ಹೇಗಿದೆ ಮತ್ತು ನಾವು ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಬನ್ನಿ ಇಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಐಸ್ ತಿನ್ಕೊಂಡು ಹೋಗೋಣ. ಇಬ್ಬರನ್ನೇನೋ ತಗೊಬಿಡ್ರಿ, ಅಕಸ್ಮಾತ್ ಬಂದ್ರೆ ನಿಜ ಐಸ್ ಕ್ರೀಮ್ ಚೆನ್ನಾಗ, ಪಾನಿಪುರಿ ಚೆನ್ನಾಗ, ತಗೊಂಡಿದ್ವಿ. ಅದು ಕಂಪ್ನಿದಲ್ಲಾಗಿನೂ ಅಲ್ಲ. ನೀವೇ ಬ್ರೋ, ನಾನು ಹೇಳಿಲ್ಲ. ಗೋಲ್ಗಪ್ಪ ತಿನ್ಬೋದು, ಯಾಕಂದ್ರೆ ಅವ್ರು ಅವಾಗೆ ಮಾಡ್ತಾರೆ ಬೆಳಗ್ಗೆ ಬಂದು. ಐಸ್ ಕ್ರೀಮ್ ತಿನ್ನಾಗ ಉಪ್ಪು ಖಾರ ಹಾಕೊಂಡಿದ್ದಾರೆ. ಇರ್ಲಿ ಬನ್ನಿ. ಏನೇನು ಸಾಂಗ್ ಹಾಕಿದಾರ. ಎಷ್ಟು ಗೈಸ್, ಗ್ಲಾಸ್ ಹೌಸು ಅಂತಂದರೆ ಬರೀ ಗ್ಲಾಸಲ್ಲಿರೋದೇ ಗ್ಲಾಸ್ ಹೌಸು. ಸೊ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದೀವಿ ಅಂದರೆ 3 ಟೈಮ್ಸ್ ಏನೋ ಬಂದಿದ್ದೀವಿ. ಆವಾಗ ವ್ಲಾಗ್ ಮಾಡ್ತಾ ಇದ್ದಿಲ್ಲ, ಇವಾಗ ವ್ಲಾಗ್ ಮಾಡ್ತಾ ಇದ್ದೀವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಗ್ಲಾಸ್ ಹೌಸ್ ಒಳಗಡೆ. ಮಾಡ್ಕೊಂಡು ಬಿಸ್ನೆಸ್ ಮಾಡೋದು. ಮತ್ತೆ ಗೇಮ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಇವರು ಇಲ್ಲಿದ್ದಾರೆ. ಈ ಮೇಡಮ್ ಅವರಿಗೆ ಬಿಸಿಲಂತೆ. ಇಷ್ಟು ಗ್ಲಾಸ್ ಹೌಸಲ್ಲಿ ಚಳಿ ಆಗ್ತೈತಿ. ಈ ಮೇಡಮ್ ಅವರಿಗೆ ಬಿಸಿಲು ಆಗ್ತೈತಂತೆ. ಅದಕ್ಕೊಂದು ವಿಡಿಯೋ ಮಾಡ್ತಾರೆ. ಫಸ್ಟಿಗೆ ವಿಡಿಯೋ ಬೇಡ ಅಂತ ಹೇಳಲ್ವಾ ಪ್ರಿಯಾ? ಯಾವ ಥರ ಹೇಳೋದು ಹೇಳು ಬ್ರೋ. ನಿಜವಾಗ್ಲೂ ನೀನೇನಾರ ಈ ವಿಡಿಯೋ ಮಾಡ್ಲಿಲ್ಲ ಮನೇಲಿ ಎಷ್ಟು ಬೈಸ್ಕೊಂತಿದ್ವಿ, ಎಷ್ಟು ಜಗಳ ಮಾಡ್ತಿದ್ಲು. ನಿನ್ ಐಡಿಯಾನೇ ಇಲ್ಲ ಬ್ರೋ ನಿನಗೆ. ವಿಡಿಯೋ ಬೇಡ ಅಂತ ಹೇಳ. ಆಮೇಲೆ ಹಿಂಗೆ ಹೋಗ್ತೀನಿ ಗೊತ್ತಾ ಪ್ರಿಯಾ ನಮಗೆ ಪದೇ ನಿಂತ್ಕೊಳ್ರೆ ಫೋಟೋ ತೆಗಿಸ್ತೀನಿ ಅನ್ನೋದು. ಅವಳಿಗೂ ಬೇಕಾಗಿರ್ತೈತಿ. ಡೈರೆಕ್ಟ್ ಆಗಿ ನಂಗೆ ತೆಗಿ ಅಂತ ಕೇಳಲ್ಲ. ನೋ ಈ ಥರ ಇಲ್ಲಿ ಲವರ್ಸ್ ಎಲ್ಲ ಬಂದಿರ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅವಳಿಗೆ ವಿಡಿಯೋ ಹಿಂಗೆ ಹಿಡ್ಕೊಳಕ್ಕಾಗಲ್ಲ, ಹಿಂಗೆ ತಗೊಂತಿದ್ದಾಳೆ. ಇಲ್ಲ ಹಿಡ್ಕೊತಾನೆ, ನೋಡ್ಬೇಕಾರೆ ಹಿಡ್ಕೊಳಕಣೆ. ಒಂದು 5 ನಿಮಿಷ ಹಿಡ್ಕಡೆ ನೋಡೋಣ. ಅವ್ರು ಜಗಳ ಆಡ್ತಿದಾರ ಪಾಪ. ಬಾರೆ ವಿಡಿಯೋದಾಗ ಬರ್ತೈತಿ. ಇಂಥ ಕೆಲಸಗಳು ನಾವು ಮಾಡಬಾರ್ದು. ಪಾಪ ಬರುತ್ತೆ ಮುಂದೆ ನಮಗೆ. ನೋಡಿ ಎಂತ ಕಾಮಿಡಿ ಬ್ರೋ, ಎಂತ ಕಾಮಿಡಿ.
ಹಾಸ್ಟೆಲ್ ಏನನ್ನ ಕಲ್ತ್ಬಿಟ್ಟಿಯಾ ಬೇರೆ ವರ್ಡ್ಸ್ ಇದು ಕಲಿಯಕ್ಕಾಗಲ್ವಾ? ಎಲ್ಲ ಹಾಸ್ಟೆಲ್ನಲ್ಲಿ ಕರಿಬಾರ್ದು ನಿಜ. ಗೆಟ್ ಸೆಟ್ ಚಟಕ್ ಪಟಕ್. ಹೊಡಿತದ ಹಿಂಗ್ ತಿರ್ಗ ತಿರುಗು ತಿರುಗು ಓಡು 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 ಫುಲ್ ಓಡಕ್ ಓಡ್ಬಾ. ರನ್ನಿಂಗ್ ಇಂದ ಜೋರಾಗಿ ಓಡ್ಬಾ. ಯಪ್ಪ ಓಡು ಅಂದ್ರೆ ಅರ್ಥ ಆಗ್ತಿಲ್ಲ ಇವಳಿಗೆ. ಓಡ್ಬೇಡ ಅನ್ನೋ ಓಡ್ಬರ್ತೀನಿ. ಹೋಗ್ತಾರ ಹಂಗೆ. ಮಕ್ಕಳ ಆಟಿಕೆಗಳನ್ನು ಹೆಚ್ಚು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಗೈಸ್, ಇಲ್ಲಿ ಆಟ ಆಡಲಿಕ್ಕೆ ಮಕ್ಕಳಿಗೆ ತುಂಬ ಸೂಕ್ತವಾದ ಜಾಗ ಗ್ಲಾಸ್ ಹೌಸಲ್ಲಿ. ಆ್ಯಂಡ್ ನೋಡಿ, ಇಲ್ಲಿಂದ ಅಲ್ಲಿ ಮಟ್ಟ ಗ್ಲಾಸ್ ಹೌಸ್. ಮಜಾ ಬರ್ತೈತಾ? ಹಾ, ಅದೇ ಮಜಾ ಬರ್ತಾ. ಹಂಗಲ್ಲ ಕಣೆ, ನೀಟಾಗಿ ಆಟಾಡೆ. ಎಷ್ಟು ವರ್ಷ ಕಣೆ ನಿನಗೆ? 22, 21 ಇರ್ಬೋದಾ? ಹುಡುಗಿ ಥರ ಆಡಕತ್ತಾರ ನೋಡ್ರಿ ಫ್ರೆಂಡ್ಸ್. ಗೈಸ್, ಈ ಕಡೆ ನೋಡಿ, ಇಲ್ಲಿ ನಾನು ಈ ಥರ ಎಲ್ಲ ಇಂಟ್ರೆಸ್ಟ್ ಇಲ್ಲ. ನಾನು ಇವಾಗ ಮದುವೆ ಆಗೋ ವಯಸ್ಸು ನಂದು. ಹೌದಾ? ನಿನ್ಗೂ ಅವಳಿಗೂ 3 ವರ್ಷ ಡಿಫ್ರೆನ್ಸಾ? 3 ವರ್ಷ ಅಲ್ಲ, 5 ನಿಮಿಷ ಡಿಫ್ರೆನ್ಸ್. ನೀಟಾಗಿ ಆಟಾಡು, ಮಜಾ ಮಾಡು. ಗೈಸ್ ನೋಡಿ, ಇಲ್ಲಿಂದ ಅಲ್ಲಿ ಮಟ್ಟ ಇರೋದು. ಗೈಸ್, ಗ್ಲಾಸ್ ಹೌಸ್ ಈ ಥರ ಇದೆ. ಇದು ಬ್ಯಾಕ್ ಸೈಡು. ಪುಸ್ತಕತೆ ಗೊತ್ತಲ್ಲ ಬ್ರೋ ನಿಂಗೆ? ಅಂಜನಾದ್ರಿ ಬೆಟ್ಟ ಹತ್ತಿದ್ವಲ್ಲ, ಸುಸ್ತಾಗತ್ತೆ. ಗೈಸ್, ಯಾವ ಥರ ಇದೆ ನೋಡಿ, ಸಕ್ಕದಾಗಿ ಕಾಣುತ್ತೆ ಬ್ರೋ ಕ್ಯಾಮ್ರಾದಲ್ಲಿ, ಮಸ್ತ್. ಗೈಸ್, ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಊಟಕ್ಕೇನು ಸಿಗಲ್ವಲ್ಲ, ಸೊ ಟೈಮ್ ಆಗಿದೆ ಊಟ ಮಾಡೋಕ್ಕೆ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ಗಾಜಿನ ಮನೆ, ದಾವಣಗೆರೆ ತೋಟಗಾರಿಕೆ ಇಲಾಖೆ. ಇದು ಎಂಟ್ರಿ. ಗೈಸ್, ಇವಾಗ ಇಂಚರಂಗೆ ಫುಲ್ಲು ಏನಾಗ್ತೈತೆ, ಏನಾದ್ರು ಲೈವ್ ಮಾಡಿದೀವಿ. ಇವಾಗ ಕೆಲವರು ಏನಾದ್ರು ಒಂದು ಫಾರ್ ಎಕ್ಸಾಂಪಲ್ ಕೃಷ್ಣ ನೋಡಿದ್ರೆ, ಅಕಸ್ಮಾತ್ ಯಾರಾದರೂ ನಮ್ಗೆ ಇಷ್ಟಪಟ್ಟು ನೋಡಿದ್ರೆ ಬಟರ್ಫ್ಲೈ ಫೀಲ್ ಆಗುತ್ತೆ ಅಂತಾರಲ್ಲ, ಅದು ಗೊತ್ತಿಲ್ಲ ನಿಮಗೆ. ಸೊ ಇವಾಗ ನಮಗೆ ಬಟರ್ಫ್ಲೈಸ್ ನಮಗೆ ಆ ಥರದ್ದು ಏನಾದರೂ ಫೀಲ್ ಆದಾಗ ಬಟರ್ಫ್ಲೈಸ್ ಫೀಲ್ ಆಗುತ್ತೆ. ಬಟ್ ಬಟರ್ಫ್ಲೈ ಆ ಥರ ಫೀಲ್ ಆದಾಗ ಹ್ಯೂಮನ್ಸ್ ಫೀಲ್ ಆಗುತ್ತಾ? ಗುಡ್ ಬಿಡು ಕ್ವಶನ್ಸ್ ನೀನು. ಗೈಸ್, ಇವಾಗ ನಾವು ಎಲ್ಲಿಗೆ ಬಂದಿರೋದು ಹೇಳ್ರಿ ಸ್ವಲ್ಪ. ಸೊ ನಾವಿವಾಗ ಮಹಾವೀರ್ ಜ್ಯೂಸ್ ಆ್ಯಂಡ್ ಸ್ನ್ಯಾಕ್ಸ್ ಸೆಂಟರ್ಗೆ ಬಂದಿದ್ದೀವಿ. AVK ರೋಡಲ್ಲಿ ಇರೋದು, ಅರುಣೋದಯ ಕಲೆಕ್ಷನ್ ಮುಂದೆ. ತುಂಬ ಚೆನ್ನಾಗಿದೆ, ತುಂಬ ಸಲ ಬಂದಿದ್ದೀವಿ ಕೂಡ. ಇಂಚರ ಕಾಲೇಜಿಗೆ ಯಾವಾಗ ಬಂದ್ಲೋ ಬರೀ ಇಲ್ಲೇ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ನೋದು. ಆರ್ಡರ್ ಮಾಡೋಣ. ಆರ್ಡರ್ ಮಾಡ್ತೀವಿ. ಓಕೆ, ನನಗಂತೂ ಮೊದಲು ಮೋಮೋಸ್ ತಿನ್ಬೇಕು. ನನಗೂ ಸೇಮ್. ಗೋಲ್ಡನ್ ಕಾರ್ನ್ ಸ್ವೀಟ್ ಕಾರ್ನ್ ಮೋಮೋಸ್ ಹೇಳ್ತೀನಿ. ಗೈಸ್, ಇವಾಗ ಆರ್ಡರ್ ಬಂದಿದೆ. ಗೈಸ್, ಇದು ಗಡ್ಬಡ್ಡು, ಆಮೇಲೆ ಮತ್ತೆ ಕಾರ್ನ್ ಮೋಮೋಸು. ಇದು ನನಗೆ ಫೇವ್ರೇಟ್, ಮೋಮೋಸಲ್ಲಿ ಕಾರ್ನ್ ಮೋಮೋಸ್ ಫೇವ್ರೇಟ್. ಇಷ್ಟೆಲ್ಲ ನನಗೆ ಇವತ್ತು ಆ್ಯಕ್ಚುಲಿ ಹುಷಾರಿಲ್ಲ, ಬಟ್ ಇದು ತಿನ್ನಲೇಬೇಕು. ಎಷ್ಟು ವರ್ಷ ಆಗಿತ್ತಾವೇನೋ ತಿಂದು ಅನ್ನೋರಂಗೆ ಮಾಡ್ತಾಳೆ, ಬಟ್ ಒಂದೊಂದು ವಾರಕ್ಕೂ ಇದು ತಿಂತಿರ್ತಾಳೆ. ಹಾಂ, ಆಲ್ರೆಡಿ ಅವ್ರು ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಕಾರ್ನ್ ಎರಡೇ.
ನನ್ನ ಜ್ಯೂಸ್ ಇದು ಮಸ್ಕೆ ಮಿಲ್ಲಂದು ಇದ್ದಾರೆ. ಯಾರು ಫಸ್ಟ್ ಖಾಲಿ ಮಾಡ್ತೀರಲ್ಲ ನೋಡೋಣವಾ? ನಿಮ್ದು ಗಡ್ಬೇಡಲ್ವಾ? ನೀವು ಆರಾಮಾಗಿ ಮಜಾ ಮಾಡ್ಕೊಂತ ಕುಡಿಬೇಕು. ನಾನು ಹೆಂಗೆ ಗೊತ್ತಾ ಹಿಂಗಾರೆ ಒಂದೇ ಸರಿಗೆ ಹೇಳ್ತೀನಿ. ಒಂದು ಪ್ಲೇಟ್ ಮೊಮೋಸ್ ಖಾಲಿ ಮಾಡಿದ್ದೀವಿ. ವೆನಿಲಾ ಐಸ್ ಕ್ರೀಮ್ ಬರುತ್ತೆ. ವೆನಿಲಾ ಐಸ್ ಕ್ರೀಮ್ ಬ್ರೋ, ನೀವು ವೆನಿಲಾ ಐಸ್ ಕ್ರೀಮ್ ತಿನ್ನಲ್ಲ ಮತ್ತಿದ್ರೆ ವೆನಿಲಾ ಹಾಕಿರ್ತಾರೆ. ನೀನೇ ಹಾಕ್ಸಿ. ನಮ್ದೆಲ್ಲ ಐಸ್ ಕ್ರೀಮ್ ಅಷ್ಟಲ್ಲಿಗೆ ಹೋಗ್ತಾ ಇಲ್ಲ, ಮನೆಗೆ ಹೋಗ್ತಿದ್ದೀವಿ. ವಿಚಾರನ ಕರ್ಕೊಂಡು ಅಳುಬಿಡ್ತೀವಳು ಏನಾರ ಇವಾಗ ಮನೆಗೆ ಬರಬೇಕು ಅನ್ಕೊಂಡಿರ್ತಾಳೆ. ಇವಳೇನಾರ ಮನೇಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಬಿಡು ಬರ್ರಿ ಅಂತಾಳೆ. ಫ್ರೀ ದುಡ್ಡೇನಿಲ್ಲ. ನಾನು ಆಲ್ರೆಡಿ ಬಿಟ್ಟಿದ್ದೀನಿ. ಹಾ, ನಮ್ದು ಇದಾವು. ಏನಿದಾವೆ? ರೀಲ್ಸ್ ಇದಾವ ನಮ್ಮವು. ರೀಲ್ಸ್ ಇದಾವಾ? ನೀವು ರೀಲ್ಸ್ ಎಲ್ಲ ಮಾಡ್ತೀರಾ? ರೀಲ್ಸ್ ಎಲ್ಲ ಮಾಡ್ತೀವಿ ನಾವು. ಓಕೆ ಹಿಂದಿಯಲ್ಲೇ ಮಾತಾಡಿ ಗೈಸ್, ಹಿಂದಿಯಲ್ಲೇ ಮಾತಾಡಿ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಹರಿಹರದಲ್ಲಿ ಬಾಡಿ, ದಾವಣಗೆರೆಯಲ್ಲಿ ಬಿಟ್ರೆ ಗಾಡಿ, ಹರಿಹರದಲ್ಲಿ ಬಾಡಿ. ಸೂಪರ್ ನೀವು. ನಾವಿವಾಗ ಹರಿಹರ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇವಾಗ ಅಣ್ಣನ ಲೈಫ್ ಸ್ಟೈಲ್ ಹೇಗಿದೆ ಅಂತ ಕೇಳೋಣ. ಲೈಫ್ ಸ್ಟೈಲ್ ಅಣ್ಣ, ಇವಾಗ ಬಸ್ ಎಲ್ಲ ಫ್ರೀ ಆದಮೇಲೆ ನಿಮ್ಮ ಬಿಸ್ನೆಸ್ ಹೇಗಿದೆ ಮತ್ತು ನಿಮ್ಮ ಲೈಫ್ ಹೇಗಿದೆ? ಲೈಫ್ ಚೆನ್ನಾಗಿ ಐತಿ. ಬಸ್ ಫ್ರೀ ಆದಾಗಿಂತ ಹೆಣ್ಮಕ್ಳು ಬರೋದು ತಪ್ಪೈತೆ ಸ್ವಲ್ಪ ಅಷ್ಟೇ. ಹೆಣ್ಮಕ್ಳು ಬರೋದು ತಪ್ಪೈತಿ. ಆ್ಯಂಡ್ ಬಿಸ್ನೆಸ್ ಎಲ್ಲ ಹೆಂಗೈತೆ ಫ್ರೀ ಅಂತ ಹೇಳಿದ ತಕ್ಷಣ ಅಲ್ಲಿ ನೋಡ್ರಿ, ಅಲ್ಲಿ ನಿಂತಿರ್ತಾರೆ ಎಲ್ಲರೂ ಎಲ್ಲಿ? ಕಾಯ್ಕೊಂಡು. ಹಾಂ, ಬಸ್. ಈಗಿಲ್ಲ ಅಲ್ಲಿ. ಹಾಂ, ಮತ್ತೆ ನಾವು ಬಂದ್ವಲ್ಲ, ಏನು ಅನ್ಸಿತ್ತು ನಿಮಗೆ? ಏನು ಅನಿಸ್ತತಿ ಬ್ರೋ, ಎಷ್ಟು ಅಜೀಬ್ ಮಾಡ್ತತಿ ಅಣ್ಣ. ಅಂದ್ರೆ ಇಲ್ಲ, ದಿನ ಬರ್ತಿರ್ತಾರೆ, ಎಲ್ಲರೂ ಬರ್ತಿರ್ತಾರೆ, ನಿಂತಾರ ಸ್ಟೂಡೆಂಟ್ಗಳು ಎಲ್ಲರೂ ಬರ್ತಿರ್ತಾರೆ ನಮ್ಮ ಗಾಡಿಲಿ. ಹೌದಾ? ದಿನ ಬರ್ತಿರ್ತಾರೆ, ಹೆಣ್ಮಕ್ಳು ಬರ್ತಾರೆ. ಅಣ್ಣ, ನಾವು ದಾವಣಗೆರೆಗೆ ತುಂಬಾ ಅಡ್ಡಾಡ್ತಾ ಇರ್ತೀವಿ ಗೈಸ್. ನಾವು ಇವಾಗ ಇಂಚರನ್ನ 1 ಅವರ್ ಔಟಿಂಗ್ ಅಂತ ಕರ್ಕೊಂಡ್ಬಿಟ್ಟು ಎಲ್ಲ ಗ್ಲಾಸ್ ಹೌಸ್ ಎಲ್ಲ ತಿರ್ಗಾಡಿಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಇವಾಗ ಮತ್ತೆ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಅತ್ತೆ ಅವ್ರದ್ದು ಮಾಮಂದು ಇವಾಗ ರಿಟರ್ನ್ ಹರಿಹರಕ್ಕೆ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಎಲ್ಲ ಹೇಳ್ಬಿಡ್ತಾಳೆ. ಆಮೇಲೆ ಈ ಕಡೆ ನಮಗೂ ಬೇಜಾರಾಗ್ತಿರುತ್ತೆ, ಈ ಕಡೆ ಮಾಮ ಅತ್ತಿಗೂ ಬೇಜಾರಾಗ್ತಿರುತ್ತೆ, ಈ ಕಡೆ ಇವಳು ಹೋಗಿರ್ತಾಳಲ್ಲ ಅವಳಿಗೆ ಇದಾಗಿರುತ್ತೆ. ಆ ಥರ ಹೇಳ್ತಾಳೆ. ಇವಳಿಗೆ ಹೇಳೋ ಟ್ರಿಕ್ಸೇ ಗೊತ್ತಿಲ್ಲ ಕೆಲವೊಂದು. ಸೊ ಇವಾಗ ಮನೆ ಹೊರಟಿದ್ದೀವಿ, ಬನ್ನಿ ಹೋಗುವ. ಗೈಸ್, ನಾವು ಫೈನಲಿ ಇಂಚರನ್ನ ಕರ್ಕೊಂಡ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ವಿ, ಹೆಂಗೆಂಗೋ ಮಾಡಿಬಿಟ್ಟು. ಸೊ ಇವಾಗ ಯಾರಿಗೂ ಏನೂ ಬೇಜಾರಾಗಲ್ಲ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತಾ ಈ ವಿಡಿಯೋನ ಎಲ್ಲ ನೋಡ್ಬಿಟ್ಟಿದ್ದೀರಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆ್ಯಂಡ್ ಗೈಸ್, ಏನು ಅಂತಂದರೆ ಇವಾಗ ಮತ್ತೆ ಇಂಚರನ್ನ ನಾಳೆ ಬಿಡೋದಿದೆ ಅಲ್ವಾ. ಸೊ ಆದರೆ ನಮ್ದು ಇನ್ನೊಂದು ಇಂಟರ್ವ್ಯೂ ಇದೆ. ಸೊ ಅದನ್ನು ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್, ಲವ್ ಯು ಆಲ್. ಓಪನ್ ಮಾಡ್ಸಿದ್ದೀವಿ. ಕೂತಿದ್ದಾಳೆ ಬಾಯಿಂಚು. ಅವ್ರ ಅಮ್ಮಗೆ ಮಾಡಿದ್ರಂತ ಓ, ಏನ್ ಸರ್ಪ್ರೈಸ್. ನಮ್ಮ ಮಮ್ಮಿಯವರು ಹೊರಗಡೆ ಇದೇ ಥರ ಕುತ್ಕೊಳ್ಳೋದು, ಫೋನಲ್ಲಿ ಮಾತಾಡ್ಕೊತಾ ಅಲ್ವಾ. ಇಂಚು ಬರ್ತಾವಂತೆ ಗೊತ್ತಿತ್ತಾ? ನಿಂಗೆ ಹೆಂಗೆ ಗೊತ್ತಿತ್ತು? ಹೌದಾ? ಓ, ಏನು ಶಾಕ್ ಇಲ್ಲ. ಬಾ ಬ್ರೋ, ಮನೆ ಒಳಗೆ ಹೋಗಿ ಮಕ್ಕ.